ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀನಿ ಅಂತ ಹೇಳಿ. ಹಾಗೆ ಇದು ತಿರುಪತಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಈ ಫಸ್ಟ್ ಡೇ ಇನ್ ತಿರುಪತಿ. ಮೊದಲು ನಾವು ತಿರುಪತಿ ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದು ಅದರ ಆಪೋಸಿಟ್ ರೋಡ್ ದಾಟಿದ್ರೆ ಅಲ್ಲಿರೋದೇ ಬಸ್ ಸ್ಟ್ಯಾಂಡ್. ಅಲ್ಲಿನ ಲೋಕಲ್ ಬಸ್ಗಳು ಬರ್ತಾ ಇರುತ್ತೆ. ಅದನ್ನ ಹತ್ಕೊಂಡು ನಾವು ಹೊರಟಿದ್ದು ಕಪಿಲತೀರ್ಥ ಟೆಂಪಲ್ಗೆ. ಅಲ್ಲಿಗೆ ಪರ್ ಹೆಡ್ 20 ರೂಪೀಸ್ ತರ ಇದೆ. ಅಲ್ಲಿಂದ 20 ನಿಮಿಷ ಅಷ್ಟೇ ಜರ್ನಿ ತಗೊಳುತ್ತೆ ಅಷ್ಟೇನೆ. ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಇಳ್ಕೊಂಡು ನಾವು ಒಂದ್ 2-3 ನಿಮಿಷ ಒಳಗಡೆ ನಡೆದ್ರೆ ಅಲ್ಲಿ ದೊಡ್ಡದಾಗಿದೆ, ದೊಡ್ಡ ಟೆಂಪಲ್ ಇರೋದದು. ದೇವಸ್ಥಾನದ ಆವರಣದ ಹತ್ರ ಬರ್ತಿದ್ದಂಗೆ ಸ್ಟಾರ್ಟಿಂಗ್ ನಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಇತ್ತು. ನಾವು ಅಲ್ಲೇ ಚಪ್ಪಲಿನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದ್ದಂಗೆನೆ ವೇಟಿಂಗ್ ಲಾಂಚ್ ಅಂತ ಇದೆ. ಅಲ್ಲಿ ನಾವು ಬ್ಯಾಗ್ಗಳನ್ನೆಲ್ಲ ಒಂದ್ ಕಡೆ ಇಟ್ಬಿಟ್ಟು ಬ್ಯಾಗ್ ನೋಡ್ಕೊಳ್ಳೋದಕ್ಕೆ ಅಂತೇಳಿ 3 ಜನ ನಿಲ್ಲಿಸ್ಬಿಟ್ಟು ಮಿಕ್ತವ್ರೆಲ್ಲ ಹೋಗಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೋದ್ವಿ. ಅಲ್ಲಿನ ಫೆಸಿಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ವಾಶ್ರೂಮ್ಸ್ ಆಗ್ಲಿ, ಬಾತ್ರೂಮ್ಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವೆಲ್ಲ ಅಲ್ಲೇ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ರಾತ್ರಿ ಎಲ್ಲ ಜರ್ನಿ ಮಾಡಿರೋದ್ರಿಂದ ತುಂಬಾನೇ ಟಯರ್ಡ್ ಆಗಿತ್ತು. ಅಷ್ಟೊತ್ತಿಗೆ ಆ 3 ಜನ ಕೂಡ ಫ್ರೆಶ್ ಅಪ್ ಆಗಿ ಬರ್ತೀವಿ ಅಂತ ಹೋಗಿ ಅವರು ಕೂಡ ರೆಡಿ ಆಗಿ ಬಂದ್ರು. ಅದಾದ್ಮೇಲೆ ನಾವು ಅಲ್ಲಿಂದ ಹೊರಟು ಕೊಳದ ಹತ್ರ ಹೋದ್ವಿ. ಹೋಗ್ತಾ ದಾರಿಲಿ ಪೇಂಟಿಂಗ್ಸ್ ಆಗ್ಲಿ, ಗ್ರೀನರಿ ಆಗ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಲ್ಲೂ ಕೂಡ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಇದೆ. ಕೊಳದ ಹತ್ರ ಹೋದ್ಮೇಲೆ ನಾವು ಎಲ್ಲರೂ ಕೂಡ ಸ್ನಾನ ಮಾಡೋಣ ಅಂತ ಅನ್ಕೊಂಡು ಎಲ್ಲರೂ ಸ್ನಾನ ಮುಗಿಸ್ಕೊಂಡ್ವಿ. ಲೇಡೀಸ್ಗೆಲ್ಲ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತಾನೆ ರೂಮ್ಸ್ಗಳು ಕೂಡ ಅವೈಲೇಬಲ್ ಇದೆ ಅಲ್ಲಿ. ಸ್ನಾನ ಆದ್ಮೇಲೆ ಆಗ ತಾನೇ ದೇವಸ್ಥಾನದ ಬಾಗ್ಲು ಓಪನ್ ಆಗ್ತಾ ಇತ್ತು. ಮೊದಲನೇ ದೇವ್ರ ದರ್ಶನ ಇದ್ದಿದ್ದು. ತುಂಬಾ ಬ್ಯಾಗ್ಗಳು ಇರೋದ್ರಿಂದ ಬ್ಯಾಗ್ ಹತ್ರ ನನ್ನ ತಮ್ಮನೊಬ್ಬನ ಬಿಟ್ಬಿಟ್ಟು ಎಲ್ರು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಇದೇ ಮೊದಲನೇ ಪೂಜೆ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು, ತುಂಬಾ ಕ್ಯೂ ಇತ್ತು, ತುಂಬಾ ಲಾಂಗ್ ಅಂತ ಹೇಳ್ಬೋದು. ದರ್ಶನ ಮುಗಿಸ್ಕೊಂಡು ಮುಂದೆ ಬಂದ್ರೆ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಹೆಣ್ಣು ದೇವರುಗಳದ್ದು ವಿಗ್ರಹಗಳೆಲ್ಲ ಇತ್ತು. ಅಲ್ಲೂ ಕೂಡ ಪೂಜೆ ನಡೀತಾ ಇತ್ತು. ಅಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಮುಂದೆ ಬಂದ್ರೆ ಒಂದು ಶಿವಲಿಂಗ ಮತ್ತೆ ಅಲ್ಲಿ ನಾಗರಕಟ್ಟೆ ಹಾಗೆ ಬಿಲ್ವಪತ್ರೆ ಮರ ಕೂಡ ಇದೆ. ಇದೆಲ್ಲ ಇರುವಂತ ಓಪನ್ ಪ್ಲೇಸ್ ಇದೆ. ಅಲ್ಲಿ ಲಿಂಗದ ಎದುರಿಗೆನೆ, ಶಿವಲಿಂಗದ ಎದುರಿಗೆನೆ ದೇವ್ರಿಗೆ ಕೂಡ ಮೊದಲನೇ ಮಣೆ ಅಂತ ಹಾಕಿದ್ರು. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊತಾ ಇದೀವಿ ನೋಡಿ. ఇది పట్టుకోండి ఈ చెవు పట్టుకోండి ಮುಂದೆ ಬರ್ತಿದ್ದಂಗೆ ಒಂದೊಂದು ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಪುಳಿಯೋಗರೆ ಪ್ರಸಾದ ಕೊಡ್ತಾ ಇದ್ರು. ಅದನ್ನು ಕೂಡ ಇಸ್ಕೊಂಡು ಮುಂದೆ ಬಂದು ಎಲ್ರು ಒಂದ್ ಕಡೆ ತಿಂದು ಮುಗಿಸ್ಬಿಟ್ಟು ನಾವೆಲ್ಲ ಬ್ಯಾಗ್ ಹತ್ರ ಬಂದು ನನ್ನ ತಮ್ಮನ ದೇವ್ರ ದರ್ಶನಕ್ಕೆ ಅಂತ ಕಳಿಸ್ಕೊಟ್ವಿ. ಅವನು ಹೋದಾಗ ರಶ್ ಇರ್ಲಿಲ್ವಂತೆ, ಹಾಗಾಗಿ ಬೇಗನೆ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟ ಅವನು. ಆಮೇಲೆ ತಿಂಡಿ ಟೈಮ್ ಆಗಿರೋದ್ರಿಂದ ಎಲ್ಲ ಇಲ್ಲೇ ತಿಂಡಿ ಮುಗಿಸ್ಕೊಂಡ ಅಂತ ಅನ್ಕೊಂಡು ಒಂದ್ ಕಡೆ ಬಂದ್ ಕೂತ್ಕೊಂಡ್ವಿ. ಮೊದ್ಲು ಅಲ್ಲೇ ಇದ್ದಂತ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಒಂದ್ ಕಡೆ ತಿಂಡಿ ತಿನ್ನಕ್ಕೆ ಅಂತ ಕುತ್ಕೊಂಡ್ವಿ. ಮನೆಯಿಂದ ಮಾಡ್ಕೊಂಡ್ ಬಂದಿದ್ದಂತ ಚಪಾತಿ,
ಚಟ್ನಿ ಪುಡಿ, ಉಪ್ಪಿನಕಾಯಿ. ಅಷ್ಟೊತ್ತಿಗೆ ನಮ್ಮ ತಂಗಿಯವ್ರ ಯಜಮಾನ್ರು ಕೂಡ ಮೊಸರು ಪ್ಯಾಕೆಟ್ ತೊಗೊಂಬಂದ್ರು 2. ಅದನ್ನು ಕೂಡ ಹಾಕೊಂಡು ಎಲ್ಲರೂ ಅಲ್ಲಿ ಚಪಾತಿ ತಿಂತಾ ಇದ್ದೀವಿ. ಅದನ್ನ ತಿಂದು ಮುಗಿಸಾದ್ಮೇಲೆ ಕಾಯಿ ಹೋಳಿಗೆ ಮಾಡ್ಕೊಂಬಂದಿದ್ದಂಥದ್ದು ಅದನ್ನು ಕೂಡ ಎಲ್ಲರೂ ಎರಡೆರಡು ಹಾಕೊಂಡು ತಿಂದ್ವಿ. ಮಧ್ಯಾಹ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಇದೆಲ್ಲ ಆಗೋಷ್ಟೊತ್ತಿಗೆ ಬೆಳಗ್ಗೆ 10:30 ಆಗ್ಬಿಟ್ಟಿತ್ತು ಫುಲ್ ಎಲ್ಲ ಮುಗಿಸೋಷ್ಟೊತ್ತಿಗೆ. ಕೈಲಾಸೇಶ್ವರ ದೇವಸ್ಥಾನದಲ್ಲಿ ಬಂಡೆಗಳ ಮಧ್ಯೆ ನೀರು ಹರಿಯೋದೇ ಒಂದು ಹೈಲೈಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮೀ.